ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಫೆಕ್ಟ್ ಕಾರ್ಸ್ ವ್ಲಾಗ್ ಕನ್ನಡ. ನನ್ನ ಹೆಸರು ಶಿರೀಷಾ ಅಂತ. ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ವಿಡಿಯೋನಲ್ಲಿ ನಿಮಗೆ ಯೂಸ್ಡ್ ಕಾರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ಮದು ಆಫೀಸ್ ಇದೆ ಬ್ಯಾಂಗ್ಳೂರು JP ನಗರ 3rd ಫೇಸಲ್ಲಿ. ಇಲ್ಲಿ ಆಫೀಸಲ್ಲಿ ಬರೋಂಥ ಸ್ಟಾಕ್ ನಾನು ಯೂಟ್ಯೂಬ್ ಮುಖಾಂತರ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇವಾಗ ದಸರಾ ಮತ್ತು ದೀಪಾವಳಿ ಇದೆ. ಅದು ಆಫರ್ ಏನಂದರೆ ನಿಮಗೆ ನೀವು ಈ ವಿಡಿಯೋ ನೋಡಿಕೊಂಡು ನನ್ನ ಚಾನಲ್ ನೋಡಿಕೊಂಡು ಕಾರ್ ತೊಗೊಳಕ್ಕೆ ಬರೋರಿಗೆ ಟ್ರಾನ್ಸ್ಫರ್ ಚಾರ್ಜಸ್ ಏನೂ ಇರೋದಿಲ್ಲ, ಕಮಿಷನ್ ಏನೂ ತೊಗೊಳ್ಳೋದಿಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸಿ ಕೊಡ್ತೀನಿ. ಲೋನ್ 2012 ಮಾಡಲಿಂದ ಲೋನು ಮಾಡಿಸಿ ಕೊಡ್ತೀವಿ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಇಂಜನ್ನು ಆಕ್ಸಿಡೆಂಟು ಡಾಕ್ಯುಮೆಂಟೇಷನ್ ಚೆಕ್ ಮಾಡಿ ತೊಗೊತೀವಿ. ನೀವು ಒಂದ್ಸಲ ನಿಮ್ಮ ಮೆಕ್ಯಾನಿಕ್ ಯಾರಾದರೂ ಇದ್ದಾರೆ ಅಂದರೆ ಚೆಕ್ ಮಾಡಿಸ್ಕೋಬೋದು. ದಸರಾ ದೀಪಾವಳಿ ಆಫರ್ ಅಂತಂದರೆ ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿಂದ ಬಂದ್ರೂ ನನ್ನ ಚಾನಲ್ ನೋಡ್ಕೊಂಡು ಬರೋರಿಗೆ ಟ್ರಾನ್ಸ್ಫರ್ಸು ಮತ್ತು ಕಮಿಷನ್ ಚಾರ್ಜಸ್ಸು ಏನೂ ತೊಗೊಳ್ಳೋದಿಲ್ಲ. ಗಾಡಿ ಏನಿರುತ್ತೋ ಗಾಡಿ ಪ್ರೈಸ್ ಮಾತ್ರನೇ ಅಷ್ಟೇ, ಬೇರೆ ಎಕ್ಸ್ಟ್ರಾ ಚಾರ್ಜಸ್ ಏನೂ ನಾವು ತೊಗೊಳ್ಳೋದಿಲ್ಲ. ನನ್ನ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರಲ್ಲಿ ನಿಮಗೆ ಕ್ಯಾಟ್ಲಾಗ್ ಸಿಗುತ್ತೆ. ಈಗ ವಿಡಿಯೋನಲ್ಲಿ ನೋಡೋದೇ ಬಿಟ್ಟು ಫ್ಯೂಚರಲ್ಲಿ ಬರೋದನ್ನು ನಾನು ಕ್ಯಾಟ್ಲಾಗಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಕೊನೆ ಗಂಟ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ, ಇಲ್ಲ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಾದರೂ ಸೆಕೆಂಡ್ ಕಾರ್ಸ್ ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಆಫೀಸ್ ಅಡ್ರೆಸ್ಸು ಲೊಕೇಶನ್ ಎಲ್ಲ ನಾನು ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಕೊನೆ ಗಂಟೆ ನೋಡಿ. ಥ್ಯಾಂಕ್ ಯು. ಫಸ್ಟಲ್ಲಿ ನೀವು ನೋಡ್ತಾ ಇರೋದು ಹುಂಡೈ i20 ಮ್ಯಾಗ್ನಾ 2009 ಮಾಡಲು, ಸೆಕೆಂಡ್ ಓನರ್ ಇದೆ. ಫ್ರೆಶ್ FC ಇನ್ಸೂರೆನ್ಸ್ ಮಾಡಿ ಕೊಡ್ತಾರೆ. ಇನ್ಸೂರೆನ್ಸ್ ಫ್ರೆಶು, ನಿಮ್ಗೆ 5 ವರ್ಷ ಬರುತ್ತೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಇದು ಕಿಲೋಮೀಟರ್ ಡ್ರೈವೆನ್ ಆಗಿರೋದು 48,000 ಕಿಲೋಮೀಟರ್ ರಿಕಾರ್ಡ್ ಓಡಿರೋದು, ಗಾಡಿ ಓಡಿಸಿರೋದು. ಯಾವುದೇ ಮೀಟರ್ ಟ್ಯಾಂಪ್ ಆ ಥರ ಏನಿಲ್ಲ, ಜಿನ್ಯೂನ್ ಓಡಿದೆ. ನೀವು ಬಾಡಿ ಲೈನೆಲ್ಲ ನೋಡ್ಕೋಬೋದು, ಇಂಟೀರಿಯರ್ ನೋಡ್ಕೋಬೋದು. ಪ್ರೈಸಿಂಗ್ ಇದ್ರದ್ದು 2,50,000 ಕೋಟ್ ಮಾಡಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಫ್ರೆಶ್ FC ಇನ್ಸೂರೆನ್ಸ್ ಸೇರಿ 2009 ಮಾಡಲು ಹುಂಡೈ i20 ಮ್ಯಾಗ್ನಾ. ಪ್ರೈಸಿಂಗು 2,50,000 ಕೋಟ್ ಮಾಡಿರೋದು, ಅದರಲ್ಲೂ ಪ್ರೈಸಿಂಗ್ ನೆಗೋಷಿಯೇಷನ್ ಇದೆ. ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ. ಗಾಡಿ ತುಂಬ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಡಿಕ್ಕಿ ಸ್ಪೇಸು, ಸ್ಟೆಫ್ನಿ ಎಲ್ಲನೂ ನೋಡ್ಕೋಬೋದು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲು, ಯಾವುದೇ ಮೀಟರ್ ಟ್ಯಾಂಪ್ ಏನೂ ಇಲ್ಲ. ಇಂಟ್ರೆಸ್ಟೆಡ್ ಇರೋರು ಕಾಲ್ ಮಾಡ್ಕೊಂಡು ಬರ್ಬೋದು. ಬಿಫೋರ್ ಆಗಿ ವೆಹಿಕಲ್ ಅವೈಲೇಬಲ್ ಇದೆಯಾ ಇಲ್ಲ ಅಂತ ಕೇಳ್ಕೊಂಬನ್ನಿ. ಬಾಡಿ ಲೈನೆಲ್ಲ ನೋಡ್ಕೋಬೋದು, ಏನು ಸ್ಕ್ರ್ಯಾಚಸ್ ಏನೂ ಇಲ್ಲ. ನಾರ್ಮಲ್ ಸಣ್ಣ ಪುಟ್ಟ ಟಚಪ್ ಆಗಿದೆ ಗಾಡಿನಲ್ಲಿ. ನಾವು ಏನೂ ಇಲ್ಲ ಒರ್ಜಿನಲ್ ಇದೆ ಅಂತ ಏನೂ ಇಲ್ಲ, ನಾರ್ಮಲ್ ಟಚಪ್ ಆಗಿದೆ ಗಾಡಿ ಬಂಪರ್ಗಳು. ಆಕ್ಸಿಡೆಂಟ್ ಫ್ರೀ ವೆಹಿಕಲು. ಬಿಫೋರ್ ಫೋಟೋಸ್ ಬೇಕಾದರೆ ಅದನ್ನು ತೋರಿಸ್ತೀವಿ ನೀವು ಗಾಡಿ ನೋಡೋಕ್ಕೆ ಬಂದಾಗ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಹುಂಡೈ ಇಯಾನು ಮ್ಯಾಗ್ನಾ ಪ್ಲಸ್. ಇದು 2012 ಮಾಡಲ್ ಇದೆ, ಸೆಕೆಂಡ್ ಓನರು. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದರಲ್ಲಿ. ಇದು ಕಿಲೋಮೀಟರ್ ಡ್ರೈವೆನ್ ಆಗಿರೋದು 46,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಇಂಟೀರಿಯರಲ್ಲಿ ನಮಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಸ್ಮಾಲ್ ವೆಹಿಕಲ್, ಲೋ ಬಜೆಟಲ್ಲಿ ನೋಡ್ತಾ ಇರೋರಿಗೆ ಇದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಸಿಲ್ವರ್ ಕಲರು, ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಕಿಲೋಮೀಟರು ಡ್ರಿವೆನ್ ಆಗಿರೋದು, ಕಡಿಮೆ ಓಡಿರೋ, ರಿಕಾರ್ಡೆಡು, ಏನು ಮೀಟರ್ ಟ್ಯಾಂಪ್ ಇಲ್ಲ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀವಿ 2,25,000, ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬೋದು, ಟೈರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಗಾಡಿ ತೊಗೊಂಡೋಗಿ ಒಂದು ಜನರಲ್ ಸರ್ವಿಸ್, ನಾರ್ಮಲ್ ಜನರಲ್ ಸರ್ವಿಸ್ ಮಾಡಿಸಿ ಓಡಿಸ್ಬೋದು, ಆಯಿಲ್ ಚೇಂಜ್ ಆ ಥರ. ಗಾಡಿ ರೆಡಿ ಟು ಯೂಸ್ ಥರ ಇದೆ, ಯಾವುದೇ ಥರ ಕೆಲಸ ಇಲ್ಲ ನಿಮಗೆ. ಸ್ಟೆಫ್ನಿ ನೋಡ್ತಾ ಇದ್ದೀರಲ್ಲ, ಸ್ಟೆಫ್ನಿ ಅಂತೂ ಇದರಲ್ಲಿ ಅನ್ಯೂಸ್ಡ್ ಇದೆ. ಬಾಡಿ ಲೈನ್ ಆಗಿರಲಿ, ಆಕ್ಸಿಡೆಂಟ್ ವೆಹಿಕಲ್ ಏನೂ ಇಲ್ಲ. 2012 ಮಾಡಲ್ ಮ್ಯಾಗ್ನಾ ಪ್ಲಸ್. ಇದು 2012 ಮಾಡಲ್, ಸೆಕೆಂಡ್ ಓನರು. ಕಿಲೋಮೀಟರ್ ಓಡಿದ್ರೆ ರಿಕಾರ್ಡೆಡ್ ಓಡಿದೆ 48,000. 2,25,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ರೆನಾಲ್ಟೋ ಪಲ್ಸು RXZ ಟಾಪ್ ಎಂಡು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. 2014 ಮಾಡಲು, ಸಿಂಗಲ್ ಓನರ್ ಇದೆ. 80,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. ಇಂಟೀರಿಯರಲ್ಲಿ ನಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ ವಿತ್ ಮ್ಯೂಸಿಕ್ ಸಿಸ್ಟಮ್ ಇದೆ. 2 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಪುಷ್ ಬಟನ್ ಸ್ಟಾರ್ಟ್, ಇದು ಕೀಲೆಸ್ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಡೀಸಲು, ಮೈಲೇಜು ನಿಮಗೆ ಚೆನ್ನಾಗಿ ಬರುತ್ತೆ. ಇಂಟೀರಿಯರ್ ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ. ಗಾಡಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. 14 ಮಾಡಲ್, ಸಿಂಗಲ್ ಓನರ್ ವೆಹಿಕಲು. ಪ್ರೈಸಿಂಗ್ ಇದ್ರದ್ದು ಕೋಟ್ ಮಾಡ್ತಾ ಇರೋದು 3,25,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಗಾಡಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಡಿಕ್ಕಿ ಸ್ಪೇಸು, ಸ್ಟೆಫ್ನಿ ಎಲ್ಲನೂ ನೋಡ್ಕೋಬೋದು. ಯಾವುದೇ ಥರ ನಾವು ಮೀಟರ್ ಟ್ಯಾಂಪ್ ಆ ಥರ ಏನೂ ಮಾಡೋದಿಲ್ಲ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ. ಇಂಜನು, ಡಾಕ್ಯುಮೆಂಟೇಷನು, ಆಕ್ಸಿಡೆಂಟು ಚೆಕ್ ಮಾಡಿನೇ ನಾವು ತೊಗೊತೀವಿ. ನಿಮಗೆ ಒಂದು ಸಲ ಡೌಟ್ ಇದೆ ಅಂದರೆ
ನಿಮ್ಮ ಮೆಕ್ಯಾನಿಕ್ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು, ಇಲ್ಲ ಶೋರೂಮ್ಗೆ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು. ಆಮೇಲೆ ಪ್ರೈಸಿಂಗ್ ಮಾತಾಡ್ಬೋದು. ಇದ್ರದ್ದು ಡೀಟೇಲ್ಸ್ ಇನ್ನೊಂದ್ಸಲ ಹೇಳ್ತೀನಿ. 14 ಮಾಡಲು, ಸಿಂಗಲ್ ಓನರು, RX-Z ಡೀಸೆಲ್ ವೇರಿಯಂಟು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇದು ಪ್ರೈಸಿಂಗು 3,25,000 ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕಂಡೀಷನ್ ನೋಡ್ತಾ ಇದ್ದೀರಲ್ಲ, ಮ್ಯಾಗ್ವೀಲ್ಸ್ ಇದೆ, ಟೈರ್ಸ್ ಎಲ್ಲನೂ ಚೆನ್ನಾಗಿದೆ. ನಾರ್ಮಲ್ ಆಯಿಲ್ ಚೇಂಜ್ ಮಾಡಿಸಿ ನೀವು ಯೂಸ್ ಮಾಡ್ಕೋಬೋದು ಗಾಡಿನ. ಇಲ್ಲಿ ನೀವು ನೋಡ್ತಾ ಇರೋದು ಹೋಂಡಾ ಅಮೇಜ್ ಇದು SMT ವೇರಿಯಂಟು, ಪೆಟ್ರೋಲು, 2014 ಮಾಡಲ್ ಇದೆ, ಸೆಕೆಂಡ್ ಓನರು. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದರಲ್ಲಿ. ಅಮೇಜಲ್ಲಿ ನನ್ನ ಹತ್ರ ಡೀಸೆಲ್ ವೆಹಿಕಲ್ ಇದೆ, ಆ ವೆಹಿಕಲ್ ನಿಮಗೆ ಕ್ಯಾಟ್ಲಾಗಲ್ಲಿ ನೋಡ್ಕೋಬೋದು. ಈ ವೆಹಿಕಲ್ ಇಂಟೀರಿಯರ್ ಅಂದರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಇಂಟೀರಿಯರ್ ನೋಡ್ತಾ ಇದ್ದೀರಲ್ಲ, ಬ್ರ್ಯಾಂಡ್ ನ್ಯೂ ಇದೆ, ಲೆದರ್ ಸೀಟ್ ಹಾಕಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಬಂದುಬಿಟ್ಟು ಆಫಿಷಿಯಲ್ಸ್ ಅನಿಸುತ್ತೆ ಯೂಸ್ ಮಾಡಿರೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಗಾಡಿನ. ಕಿಲೋಮೀಟರ್ ಇದು ಡ್ರಿವೆನ್ ಆಗಿರೋದು 88,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. ನಿಮಗೆ ಪ್ರೈಸಿಂಗ್ ಇದ್ರದ್ದು ಕೋಟ್ ಮಾಡ್ತಾ ಇದ್ದೀವಿ 3,95,000. ಅದರಲ್ಲೂ ಪ್ರೈಸಿಂಗ್ ನೆಗೋಷಿಯಬಲ್ ಆಗುತ್ತೆ. ಗಾಡಿ ನೋಡಿಕೊಂಡು ನೀವು ಬೆಸ್ಟ್ ಆಫರ್ ಕೊಡಿ. ಗಾಡಿ ಇಷ್ಟ ಆಗಿದೆ ಅಂದರೆ ಒಳ್ಳೆ ರೇಟ್ಗೆ ಕ್ಲೋಸ್ ಮಾಡಿಸಿ ಕೊಡ್ತೀನಿ ನಾನು. ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬೋದು. ಪೆಟ್ರೋಲ್ ವೇರಿಯಂಟು ಅಮೇಜು, SMT, ಡಿಕ್ಕಿ ಸ್ಪೇಸು, ಸ್ಟೆಫ್ನಿ ಎಲ್ಲ ನೋಡ್ಕೋಬೋದು. ನನ್ನ ಹತ್ರ ಅಮೇಜಲ್ಲಿ 3 ಆಪ್ಷನ್ ಇದೆ. 2 ಪೆಟ್ರೋಲ್ ಇದೆ, 1 ಡೀಸೆಲ್ ಇದೆ. ಅದು ನೀವು 3 ವೆಹಿಕಲ್ಲು ಕ್ಯಾಟ್ಲಾಗಲ್ಲಿ ಫೋಟೋಸ್ ಅವೈಲಬಲ್ ಇದೆ, ಕ್ಯಾಟ್ಲಾಗ್ ಚೆಕ್ ಮಾಡ್ಕೋಬೋದು ನೀವು. ಸ್ಟೆಫ್ನಿ, ಡಿಕ್ಕಿ ಸ್ಪೇಸ್ ಎಲ್ಲ ನೋಡಿದ್ದೀರಲ್ಲ, ವೈಟ್ ಕಲರು. ಗಾಡಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ರನ್ನಿಂಗ್ ಆಗಿರಲಿ, ಇಂಜನ್ ವೈಸ್ ಆಗಿರಲಿ ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸು 3,95,000, ನೆಗೋಷಿಯಬಲ್ ಆಗುತ್ತೆ. 2014 ಮಾಡಲ್, ಸೆಕೆಂಡ್ ಓನರು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಜೆನ್ ಎಸ್ಟೀಲೋ 2010 ಮಾಡಲ್ ಇದೆ. ಇದು ಸೆಕೆಂಡ್ ಓನರು. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದರಲ್ಲಿ. ಕಿಲೋಮೀಟರ್ ಡ್ರೈವೆನ್ ಆಗಿರೋದು 72,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ ಇದು. ಇಂಟೀರಿಯರಲ್ಲಿ ನಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಹ್ಯಾಂಡ್ರೆಡ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರು. ಗಾಡಿ ಅಂತೂ ಚೆನ್ನಾಗಿದೆ. ನೀವು ವ್ಯಾಗನರ್ ನೋಡೋರು ನೆಕ್ಸ್ಟ್ ಇದು ಎಸ್ಟೀಲೋ ನೋಡ್ತಾರೆ. ಗಾಡಿ ಅಂತೂ ಚೆನ್ನಾಗಿದೆ. ಬಾಡಿ ಲೈನ್ ಇರಲಿ, ಇಂಟೀರಿಯರು, ಇಂಜನ್ ಅಂತೂ ತುಂಬ ಸ್ಮೂತಾಗಿದೆ. ಟೈರ್ ಕಂಡೀಷನ್ ನೋಡ್ಕೋಬೋದು. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಇದು ಅಂತೂ ನೀವು ರೆಡಿ ಟು ಯೂಸ್ ಥರ ಇದೆ. ಏನೋ ಸರ್ವಿಸ್ ಆ ಥರ ಏನಿಲ್ಲ. ತೊಗೊಂಡೋಗಿ ನೀವು ಆರಾಮಾಗಿ ಪೆಟ್ರೋಲ್ ಹಾಕಿ ಓಡಿಸ್ಬೋದು. ಪ್ರೈಸ್ ಇದ್ರದ್ದು ಕೋಟ್ ಮಾಡ್ತಾ ಇರ್ತೀವಿ 2,25,000, ನೆಗೋಷಿಯಬಲ್ ಆಗುತ್ತೆ. ಡಿಕ್ಕಿ ಸ್ಪೇಸ್ ನೋಡ್ತಾ ಇದ್ದೀರಲ್ಲ, ಡಿಕ್ಕಿ ಸ್ಪೇಸ್ ಸ್ಟೆಫ್ನಿ ಎಲ್ಲ ಇದೆ ಇದರಲ್ಲಿ. ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ನಂಬರ್ಗೆ ಕಾಲ್ ಮಾಡ್ಬೋದು. ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಅದೇ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ, ನಾನು ಆಮೇಲೆ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ನಾನು ಕಡಿಮೆ ಸ್ಟಾಕ್ ತೋರಿಸ್ತಾ ಇದ್ದೀನಿ, ಟೈಮ್ ಸಿಗ್ತಾ ಇಲ್ಲ. ಎಷ್ಟು ಗಂಟೆ ಈಗ ಅವೈಲಬಲ್ ಇದೆಯೋ ಅದೇ ಥರ ಮಾತ್ರ ತೋರಿಸಿದ್ದೀನಿ. ಇನ್ನೂ ವೆಹಿಕಲ್ಸ್ ಇದೆ, ಅದೆಲ್ಲ ನಾನು ಕ್ಯಾಟ್ಲಾಗಲ್ಲೇ ಅಪ್ಡೇಟ್ ಮಾಡ್ತಿದ್ದೀನಿ. ಕ್ಯಾಟ್ಲಾಗ್ ನೀವು ಚೆಕ್ ಮಾಡಿದರೆ ಅದರಲ್ಲಿ ಸಿಗುತ್ತೆ ನಿಮಗೆ. ಇವಾಗ ನೀವು ನೋಡ್ತಾ ಇರೋದು ಹುಂಡೈ ವರ್ನಾ ಫ್ಲೂಡಿಕು 2012 ಮಾಡಲ್ ಇದೆ. 12 ಮಾಡಲ್ ಸೆಕೆಂಡ್ ಓನರ್ ಇರೋದು ಇದು. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲು. ನಿಯರ್ ಇದು 1 ಲ್ಯಾಕ್ ಓಡಿದೆ ಗಾಡಿ. ಯಾವುದೇ ಥರ ನಾವು ಮೀಟರ್ ಟ್ಯಾಂಪ್ ಮಾಡೋದಿಲ್ಲ. 1 ಲ್ಯಾಕ್ ಓಡಿದೆ. ಇಂಟೀರಿಯರ್ ನೋಡ್ತಾ ಇದ್ದೀರಲ್ಲ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಸೀಟ್ ಕವರ್ಸ್ ಆಗಿರಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ ಇದೆ ನಿಮಗೆ. ಪ್ರೈಸಿಂಗ್ ಬಂದುಬಿಟ್ಟು ಇದು 4,60,000 ಕೋಟ್ ಮಾಡ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ವರ್ನಾ ಫ್ಲೂಡಿಕ್ S ವೇರಿಯಂಟ್ ಇದು, SX ಟಾಪ್ ಎಂಡ್ ಬರುತ್ತೆ ನಿಮಗೆ. ಡಿಕ್ಕಿ ಸ್ಪೇಸ್ ಎಲ್ಲ ನೋಡ್ಕೋಬೋದು. ಸ್ಟೆಫ್ನಿ ಎಲ್ಲನೂ ಇದೆ ಗಾಡಿನಲ್ಲಿ. 2012 ಮಾಡಲು ವರ್ನಾ ಫ್ಲೂಡಿಕ್. ಡಿಕ್ಕಿ ಸ್ಪೇಸು ಸ್ಟೆಫ್ನಿ ಎಲ್ಲ ನೋಡಿದ್ದೀರಲ್ಲ. 1.6 ಲೀಟರು ಪೆಟ್ರೋಲ್ ಇದು. ಫ್ಯೂಲ್ ಬಂದುಬಿಟ್ಟು ಪೆಟ್ರೋಲ್ ಇದೆ. ಪ್ರೈಸಿಂಗು 4,60,000 ಕೋಟ್ ಮಾಡಿದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಶಿಫ್ಟು VXI 2010 ಮಾಡಲ್ ಇದೆ, ಸೆಕೆಂಡ್ ಓನರ್ ಇದು. ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ. 85,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿರೋದು.
ಇಂಟೀರಿಯರಲ್ಲಿ ನಮಗೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇಲ್ಲ. ಅಫಿಷಿಯಲ್ಸ್ ನಮಗೆ ಶೋರೂಮಿಂದ ಮ್ಯೂಸಿಕ್ ಸಿಸ್ಟಮ್ ಬರಲ್ಲ. ಅಫಿಷಿಯಲ್ಸ್ ಯೂಸ್ ಮಾಡಿರೋರು ಕೆಲವೊಬ್ರು ಹಾಕ್ಸ್ಕೊಳ್ಳಲ್ಲ. 85,000 ಓಡಿರೋದು. ಪ್ರೈಸಿಂಗ್ ಬಂದುಬಿಟ್ಟು 2,95,000 ಕೋಟ್ ಮಾಡ್ತಾ ಇದ್ದೀವಿ. ನೆಗೋಷಿಯಬಲ್ ಆಗುತ್ತೆ. VX ಪೆಟ್ರೋಲು ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು ನೀವು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಡಿಕ್ಕಿ ಸ್ಪೇಸ್ ಎಲ್ಲ ನೋಡ್ಕೋಬೋದು. ಕ್ಲಿಯರಾಗಿ ವೀಡಿಯೋನಲ್ಲೇ ತೋರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಫೋಟೋಸ್ ಏನಾದರೂ ಬೇಕಂದರೆ ವಾಟ್ಸಪ್ ಮಾಡಿ ನಾನು ಫೋಟೋಸ್ ಎಲ್ಲ ಕಳಿಸ್ಕೊಡ್ತೀನಿ ನಿಮಗೆ. ಬಿಫೋರ್ ಆಗಿ ನೀವು ವೆಹಿಕಲ್ ನೋಡೋಕ್ಕೆ ಬರ್ತಾ ಇದ್ದೀರಂದರೆ ಕಾಲ್ ಮಾಡ್ಕೊಂಬನ್ನಿ. ಯಾಕಂದರೆ ವೀಡಿಯೋ ನಾನು ಪೋಸ್ಟ್ ಮಾಡಿರೋ ಟೈಮ್ಗೆ ಕೆಲವೊಂದು ವೆಹಿಕಲ್ ಸೇಲ್ ಆಗಿರುತ್ತೆ, ಇನ್ನು ಬೇರೆ ವೆಹಿಕಲ್ ಬಂದಿರುತ್ತೆ, ಇಲ್ಲ ನೀವು ನೋಡೋ ಟೈಮ್ಗೆ ಅದು ಸ್ಟಾಕ್ ಔಟ್ ಆಗಿರುತ್ತೆ. ಆ ಥರ ಬಿಫೋರ್ ಆಗಿ ವೆಹಿಕಲ್ ಯಾವುದಿದೆಯೋ ಅಪ್ಡೇಟ್ ತೊಗೊಂಡು ಬನ್ನಿ. ಇಲ್ಲಿ ಬಂದಮೇಲೆ ಆ ವೆಹಿಕಲ್ ನೋಡ್ಕೊಂಡು ಬಂದಿದ್ದೀವಿ ಅಂತ ತುಂಬ ಜನ ಹೇಳ್ತಿದ್ದಾರೆ. ಅದಕ್ಕೇ ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಫೋರ್ಡ್ ಫಿಗೋ 2011 ಮಾಡಲ್ ZXi 1.2 ZXi ಸಿಂಗಲ್ ಓನರ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. 63,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿರೋದಿದು. ಇಂಟೀರಿಯರಲ್ಲಿ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು ಫ್ರಂಟಲ್ಲಿ ಬರುತ್ತೆ, ಬ್ಯಾಕ್ ಸೈಡ್ ಮ್ಯಾನ್ಯುವಲು. ನೋಡ್ತಾ ಇದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. 63,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಫೋರ್ಡ್ ಫಿಗೋ. ಮೈಲೇಜು ನಿಮಗೆ ಚೆನ್ನಾಗಿ ಬರುತ್ತೆ, ಪೆಟ್ರೋಲ್ ವೇರಿಯಂಟು. ಪ್ರೈಸಿಂಗ್ ಬಂದುಬಿಟ್ಟು 2,45,000 ಕೋಟ್ ಮಾಡಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಡಿಕ್ಕಿ ಸ್ಪೇಸ್ ಎಲ್ಲ ನೋಡ್ಕೋಬೋದು. ಪ್ರೈಸಿಂಗ್ ಎಲ್ಲ ಪ್ರೈಸಿಂಗು ತುಂಬ ವೇರಿಯೇಷನ್ ಇಲ್ಲಿ ಹಾಕಿರೋದು. ನೀವು ಗಾಡಿ ನೋಡ್ಕೊಂಡು ಪ್ರೈಸಿಂಗ್ ಮಾತಾಡಬೇಕಾದ್ರೆ ಗೊತ್ತಾಗುತ್ತೆ. ಒಂದು ಸಲ ವಿಸಿಟ್ ಮಾಡಿ ಆಫೀಸ್ಗೆ. ಗಾಡಿ ನೋಡ್ತಿದ್ದೀರಲ್ಲ ಹೆಂಗಿದೆ ಅಂತ. ಒರಿಜಿನಲ್ ಕಂಡೀಷನಲ್ಲಿದೆ, ಅಂದರೆ ಬರೀ ವಾಶ್ ಮಾಡಿ ನಿಲ್ಲಿಸಿರೋದು. ಯಾವುದೇ ಥರ ಟಚಪ್ ಆಗಿರಲಿ, ಪಾಲಿಶು ಏನೂ ಇಲ್ಲ. ಗಾಡಿ ಒರಿಜಿನಲ್ ಇದೆ. ಒಂದು ಸಲ ನೋಡಿ ನಿಮಗೆ ಗೊತ್ತಾಗುತ್ತೆ. 2,45,000 ಪ್ರೈಸ್ ಕೋಟ್ ಮಾಡಿದ್ದೀವಿ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಟಾಟಾ ಮಾಂಜಾ 2011 ಮಾಡಲ್ ಇದೆ, ಸೆಕೆಂಡ್ ಓನರು. 80,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ ಇದು. ಇಂಟೀರಿಯರಲ್ಲಿ ನಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. 11 ಮಾಡಲು ಸಫಾರಿ ಪೆಟ್ರೋಲು, ಡೀಸೆಲ್ ವೇರಿಯಂಟ್ ಎಲ್ಲ. ಮಾಂಜಾನಲ್ಲಿ 2 ಇದೆ, 2 ವೆಹಿಕಲ್ ಪೆಟ್ರೋಲ್ ವೇರಿಯಂಟೇ. ಇದು 11 ಮಾಡಲು ಸೆಕೆಂಡ್ ಓನರ್ ಇದೆ. ಇಂಟೀರಿಯರ್ ನೋಡ್ತಾ ಇದ್ದೀರಲ್ಲ. ಪ್ರೈಸ್ ಇದ್ರದ್ದು 2,40,000 ಕೋಟ್ ಮಾಡಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬೋದು ನೀವು. ಗಾಡಿ ನೆಂಬರು ನೋಡ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಸೇಮ್ ಕಲರೇ ಇರೋದು, ಮಾಡಲ್ ಮಾತ್ರ ವೇರಿಯೇಷನ್ ಇದೆ 2 ವೆಹಿಕಲ್ದೂ. ಇದು 11 ಮಾಡಲು. ಬಾಡಿ ಲೈನ್ ಎಲ್ಲ ನೋಡ್ಕೋಬೋದು ಗಾಡಿ ಹೆಂಗಿದೆ ಅಂತ. ಕ್ಲಿಯರಾಗಿ ವೀಡಿಯೋನಲ್ಲೇ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 80% ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಇಂಟೀರಿಯರ್ ಆಗಿರಲಿ, ಔಟ್ಲುಕ್ ಆಗಿರಲಿ. ನೀವು ಬಂದುಬಿಟ್ಟು ಇಂಜನ್ ವೈಸ್ ಚೆಕ್ ಮಾಡಿಕೊಂಡ್ರೆ ಸಾಕು, ಟೆಸ್ಟ್ ತೊಗೋಬೋದು. ಈಗ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಮಾಂಜಾನೇ. ಇದು 2010 ಮಾಡಲಿದೆ, ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇದರಲ್ಲಿ. ಇದು 54,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಇದು ಕಡಿಮೆ ಓಡಿದೆ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಇದ್ರದ್ದು. ಇಂಟೀರಿಯರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಇದು ಏನಂದರೆ ನಿಮಗೆ ಸೀಟ್ ಸ್ವಲ್ಪ ಡಸ್ಟ್ ಆಗಿದೆ. ಸೀಟ್ ಇಂಟೀರಿಯರ್ ಕ್ಲೀನ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಸೀಟ್ ಕವರ್ ಹಾಕ್ಸ್ಕೊಂಡ್ರೆ ಸಾಕು. ಅಷ್ಟು ಬಿಟ್ಟರೆ ಗಾಡಿ ರನ್ನಿಂಗ್ ಆಗಿರಲಿ, ಟೆಕ್ನಿಕಲಿ ಅಂತೂ ತುಂಬ ಚೆನ್ನಾಗಿದೆ. ಇಂಟೀರಿಯರಲ್ಲಿ ಏನಂದರೆ ನಿಮಗೆ ಇಂಟೀರಿಯರ್ ಕ್ಲೀನಿಂಗ್ ಮಾಡಿಸ್ಕೋಬೋದು, ಇಲ್ಲಾಂದರೆ ಸೀಟ್ ಕವರ್ ಹಾಕ್ಸ್ಕೊಂಡ್ರೆ ಗಾಡಿ ಅಂತೂ ಫಸ್ಟ್ ಕ್ಲಾಸ್ ಲುಕ್ ಇದೆ. ಪ್ರೈಸಿಂಗ್ ಇದು 2,25,000 ಹಾಕಿದ್ದೀವಿ. ನೆಗೋಷಿಯಬಲ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಹೆಂಗಿದೆ ಅಂತ. 2010 ಮಾಡಲು, ಪೆಟ್ರೋಲ್ ವೇರಿಯಂಟು, ಸೆಕೆಂಡ್ ಓನರ್ ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 54,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. 2,25,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಇನ್ನೂ ವೆಹಿಕಲ್ಸು ಕೆಲವೊಂದು ನಾನು ವೀಡಿಯೋ ಮಾಡಿಲ್ಲ, ಅದನ್ನು ನಿಮಗೆ ನೆಕ್ಸ್ಟು ಬೇರೆ ವೀಡಿಯೋನಲ್ಲಿ ಮಾಡ್ತೀನಿ. ಇವಾಗ ಲಾಸ್ಟ್ ಒನ್ ಈ ವಿಡಿಯೋನಲ್ಲಿ ನೋಡ್ತಾ ಇರೋದು ನೀವು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರು ZXi ಟಾಪ್ ಎಂಡ್ ವೆಹಿಕಲು. 2012 ಮಾಡಲ್ ಇದೆ, ಸಿಂಗಲ್ ಓನರು. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದರಲ್ಲಿ 45,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಇಂಟೀರಿಯರಲ್ಲಿ ನಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. 2 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಶಿಫ್ಟ್ ಡಿಸೈರಲ್ಲೂ 2 ಆಪ್ಷನ್ ಇದೆ. ಪೆಟ್ರೋಲ್ ಇದು ವೇರಿಯಂಟ್ ಬಂದುಬಿಟ್ಟು, ಫ್ಯೂಲ್ ಬಂದುಬಿಟ್ಟು ಪೆಟ್ರೋಲು, ವೇರಿಯಂಟು ZXi. ಇನ್ನೊಂದು VXi ಇದೆ ನನ್ನ ಹತ್ರ. 2 ವೆಹಿಕಲ್ ಇದೆ, ಯಾವ್ದು ಬೇಕಾದರೂ ನೀವು ಚೂಸ್ ಮಾಡ್ಕೋಬೋದು. ಟೈರ್ ಕಂಡೀಷನ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಮ್ಯಾಗ್ ವೀಲ್ಸ್ ಇದೆ ಇದರಲ್ಲಿ. 2012 ಮಾಡಲ್, ಸಿಂಗಲ್ ಓನರು. 45,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಪ್ರೈಸ್ ಬಂದುಬಿಟ್ಟು 4,50,000 ಕೋಟ್ ಮಾಡ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ.